ಆಶ್ವಾಸನೆ ಕೊಟ್ಟ, ಗ್ಯಾರಂಟಿ ಆಶ್ವಾಸನೆ ಕೊಟ್ಟ ಅಧಿಕಾರಕ್ಕೆ ಬಂದಿನಂತ ಕಾಂಗ್ರೆಸ್ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಡೆವಲಪ್ಮೆಂಟ್ ಡೀಡ ಮರ್ತು ಹೋಗಿದ್ದಾರೆ. ಅವರಲ್ಲೇ ಉಪಮುಖ್ಯಮಂತ್ರಿ ಯಾರಾಗೋದ, ಮುಖ್ಯಮಂತ್ರಿ ಯಾವಾಗ ಬದಲಾವಣೆ ಮಾಡೋದ, ಇದ್ರ ಮೇಲೆ ಚರ್ಚೆ ನಡೀತಾ ಇದೆ. ಸರ್ವಸಾಮಾನ್ಯ ಜನರಿಗೆ ಏನು ತೊಂದರೆ ಆಗ್ತಾ ಇದೆ, ಅವ್ರ ಮೇಲೆ ಏನು ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ಚಿಂತನೆ ಮಾಡುವಂತ ಸಮಯ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಸಿದ್ದರಾಮಯ್ಯ ಅವರ ಮೊದಲಿನ ಸಿದ್ದರಾಮಯ್ಯ ಉಳಿದಿಲ್ಲ, ಈಗ ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಿ ಈ ನಾಡಿನ ಜನರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಲು ಬೆಲೆ ಏರಿಕೆ ಮಾಡಿ ರೈತರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ. ವಿಶೇಷವಾಗಿ ತಾವು ಮೊನ್ನೆ ನೋಡಿದಿರಿ, ಎಸ್.ಟಿ ನಿಗಮದಿಂದ ಹಣ ಗಾಯಬ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರ. ಈ ಅಧಿಕಾರ ಸಾಲಾಗ ತನ್ನ ಒಳಗಡೆ ಇರುವಂತ ವ್ಯತ್ಯಾಸದಲ್ಲಿ ಮಗನಿರುವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ತರಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ದಿವಸ ಅಲ್ಲ 24 ತಾಸು ಹೋರಾಟ ಮಾಡಕ್ ಹತ್ರನು ಮಾಡ್ಲಿಕ್ಕೆ ತಯಾರಿದೀವಿ. ಖಟಾಖಟ್ ಅಂತ ಹೇಳಿನಂತ ರಾಹುಲ್ ಗಾಂಧಿ ಅವ್ರಿಗೆ ನಂದು ಪ್ರಶ್ನೆ ಇದೆ. ಇವತ್ತು 1 ಜುಲೈಗ 8,500 ಹಣ ಜಮಾ ಮಾಡೋರಿದ್ರು, ಅದು ಜಮಾ ಮಾಡಿದಾರೆ ಏನ, ಇಲ್ಲಾರೆ ಖಟಾಖಟ್ ಕುರ್ಚಿ ಖಾಲಿ ಮಾಡಬೇಕು, ಇಲ್ಲಾರೆ ಖಟಾಖಟ್ ಆಗಿ ಜನ ಫಟಾಫಟ್ ಲತ್ತಿ ಹಾಕಿ ಹೊರಗೆ ತೆಗಿತಾರಂತ ಅವ್ರಿಗೊಂದು ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದೀವಿ.